ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ತಕ್ಷಣ ಅವಳ ನಡು ಬಳಸಿ ತುಸು ಗಾಂಭೀರ್ಯದ ಮೊಗದಲ್ಲಿ ವೇಗವಾಗಿ, ನಾನು ಎಲ್ಲ ನೇರವಾಗಿ ಹೇಳೋ ಕ್ಯಾಟಗರಿ ಹುಡುಗ, ಇದನ್ನ ಮಾತ್ರ ನೇರವಾಗಿ ಹೇಳೋ ಧೈರ್ಯ ಬರ್ತಿಲ್ಲ. ಯಾಕೆ ಟೀಚರ್? ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಆ ಕ್ಷಣ ಅವಳ ಬಾಯಿಂದ ಅವನ ಮಾತು ಕೇಳ್ತಾ ಯಾವುದು ಎಂದು ಬಂದು ಬಿಟ್ಟಿತ್ತು ಅವಳ ಬಾಯಿಗೆ ಮೆತ್ತಗೆ. ಅಷ್ಟೇ ಸಾಕಿತ್ತು ಅವನಿಗೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಶ್ರೇಯಾ, ಇದುವರೆಗೂ ನಾನು ಮದುವೆ ಆಗಬೇಕು, ನನಗೂ ಸಂಸಾರ ಬೇಕು, ನಾನು ಗಂಡನಾಗಿ ತಂದೆಯಾಗಿ ಪ್ರಮೋಟ್ ಆಗಬೇಕು ಅಂತ ಭಾವನೆಗಳೇ ಇರಲಿಲ್ಲ. ಆದರೆ ಈಗ ನನಗೂ ಮದುವೆ ಆಗಬೇಕು ಅನ್ನೋ ಆಸೆ ಶುರುವಾಗಿದೆ. ನಾನು ಸಂಸಾರಿ ಆಗಬೇಕು ಅಂತ ಬಯಕೆ ಸ್ಟಾರ್ಟ್ ಆಗಿದೆ. ನಾನು ಗಂಡ ಆಗಬೇಕು, ತಂದೆ ಆಗಬೇಕು, ಜವಾಬ್ದಾರಿ ತಗೊಳ್ಬೇಕು ಅಂತ ಮನ ಪರಿವರ್ತನೆ ಆಗಿದೆ. ಎಲ್ಲ ಹೆಂಗಸರು ಡೈವೋರ್ಸ್ ಬಯಸಲ್ಲ, ಪ್ರೀತಿಸೋ ಗಂಡ ಮನೆ ಸಂಸಾರ ಬಯಸ್ತಾರೆ ಅಂತ ಮನ ಪರಿವರ್ತನೆ ಆಗಿದೆ ಎಂದು ಹೇಳ್ತಾ, ಟೀಚರ್, ಈ ರೀತಿ ಮನ ಪರಿವರ್ತನೆ ಆಗೋದಕ್ಕೆ ಕಾರಣ ಯಾರೂ ಅಲ್ಲ, ನೀವು ನನ್ನ ಲೈಫ್ನಲ್ಲಿ ಬಂದಿಲ್ಲ ಅಂದಿದ್ರೆ ಈ ತ್ರಿಶೂಲ್ ಬದುಕು ಸಪ್ಪೆ ಆಗ್ತಿತ್ತು. ನೀವು ಬಂದಾದ ನಂತರ ನನ್ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ನಾನು ಕೆಲಸ ಮನೆ ಅಂತ ಬೋರಿಂಗ್ ಲೈಫ್ ಲೀಡ್ ಮಾಡ್ತಿದ್ದೆ. ಸುತ್ತ ಹುಡುಗಿರು ಮುತ್ಕೊಂಡು ಹುಡುಗಿರಂದರೆ ಅಲರ್ಜಿ ಅನ್ನುವ ಹಾಗೆ ದೂರ ಹೋಗ್ತಿದೆ. ಈಗಲೂ ಸಹ ನಿನ್ನೊಬ್ಳನ್ನ ಬಿಟ್ಟು ಎಂದು ಹೇಳಿದ್ದೆ. ಅವಳಿಗೆ ಆತ ಮುಂದೇನು ಹೇಳಬಲ್ಲ ಅಂತ ಗೊತ್ತಾಗಿತ್ತು. ತ್ರಿಶೂಲ್ ಎಂದು ಅಡ್ಡ ಹಾಕಲು ನೋಡಿದ್ಲು. ಇಲ್ಲ, ಆತ ಬಿಡಲಿಲ್ಲ. ಅವಳ ತುಟಿ ಮೇಲೆ ಬೆರಳಿಟ್ಟ. ಪ್ಲೀಸ್ ಹೇಳೋಗ್ಬಿಡು ಎನ್ನುತ್ತಾ ಬೆರಳು ಪಕ್ಕ ಸರಿಸಿ, ನಾನು ಇದುವರೆಗೂ ಜನರ ಮಾತಿಗೆ ಕಿವಿ ಕೊಡೋದೂ ಇಲ್ಲ. ಯಾಕಂದರೆ ನನ್ನ ಕಿವಿಗೆ ಎಲ್ಲ ಮಾತು ಬೀಳೋದಿಲ್ಲ. ಬಿದ್ದರೆ ಅವರನ್ನು ಸುಮ್ಮನೆ ಬಿಡುವಷ್ಟು ತಾಳ್ಮೆ ನನಗಿಲ್ಲ. ನನಗೆ ಗೊತ್ತು, ನೀನು ನನ್ನಂತೆ ಅಲ್ಲ. ಪ್ರತಿಯೊಬ್ಬರ ಮಾತನ್ನ ಕಿವಿಗೆ ಹಾಕೊಳ್ತೀಯ, ಪ್ರತಿಯೊಬ್ಬರ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡ್ತೀಯ, ಯಾರೇನು ಅಂದ್ಕೊಳ್ತಾರೋ ಅಂತ ಚಿಂತೆ ಮಾಡ್ತೀಯ. ಒಬ್ಬ ಮಗ ಇದ್ದಾನೆ, ಯಾವ ಗಂಡಸರ ಜೊತೆಗೆ ಮಾತಾಡಿ ಮತ್ತೇನಾಗುತ್ತೋ, ಅವನ ಭವಿಷ್ಯ ಏನಾಗುತ್ತೋ, ಎಲ್ಲಿ ನನ್ನ ನಡತೆಗೆಟ್ಟವಳು ಅಂತಾರೋ ಅಂತ ಹೆದರಿಕೆ ಪಡ್ತೀಯ. ಅದು ಒಂದು ಹೇಳ, ನಿಷ್ಕಲ್ಮಶ ಪ್ರೀತಿಗೆ ಬೇರೆಯವರ ಹೊಗಳಿಕೆ ತೆಗಲಿಕ್ಕೆ ಬೇಕಾಗಲ್ಲ ಎಂದವನು ಅವಳ ಕೈನ ತನ್ನ ಹೃದಯದ ಮೇಲೆ ಇರಿಸಿಕೊಂಡು, ಜಸ್ಟ್ ಹಾರ್ಟ್ ಬೇಕಾಗತ್ತೆ ಅಷ್ಟೇ ಎಂದ. ಅವಳ ನಾಲಿಗೆಯಿಂದ ಒಂದು ಪದವು ಉರುಡೋಕೆ ಆತ ಬಿಡ್ತಿಲ್ಲ. ಅವನ ಪ್ರತಿ ಪದಗಳಲ್ಲೂ ಕೇವಲ ಪ್ರೀತಿ ಕಾಣಿಸ್ತಿದೆ ಆ ಹುಡುಗಿಗೆ. ಅವಳ ಕಣ್ಣಲ್ಲೂ ಅವನಿಗೆ ಕಾಣ್ತಿದ್ದು ಅದೇ ಪ್ರೀತಿನ ಗೊತ್ತಿಲ್ಲ. ಹಾಗೆ ಅವಳ ದೃಷ್ಟಿಗೆ ದೃಷ್ಟಿ ಬೆರೆಸಿ, ಶ್ರೇಯಾ, ನಿನ್ನ ನೋವು ಸಂಕಟ ಏನು ಅಂತ ಸಂಪೂರ್ಣವಾಗಿ ನನಗೆ ಗೊತ್ತಿಲ್ಲ. ಆದರೆ ಏನೇ ಇರಲಿ, ಎಂದ ಕಷ್ಟನೇ ಬರಲಿ, ಎಷ್ಟೇ ಮಾತುಗಳು ಕೇಳಿ ಬರಲಿ, ಯಾರೇ ಅಡ್ಡ ಬಂದರೂ ನಾನು ನನ್ನ ನಿರ್ಧಾರ ಬದಲು ಮಾಡ್ಕೊಳ್ಳೋದಿಲ್ಲ. ನೀನು ಹಾಗೆ ಏನೇ ಬಂದರೂ, ಏನೇ ಹೋದರೂ, ಯಾರೇ ಬೇಡ ಅಂದರೂ, ಎಷ್ಟೇ ಗಲಾಟೆ ರಗಳೆ ನಡೆದರೂ ಈ ಕೈ ಹಿಡಿಯೋ ಅವಕಾಶ ಎಂದು ಆತ ಹೇಳುವಾಗ ತಲೆ ತಿರುಗಿದ ಹಾಗೆ ವಾಲಿದ್ಲು ಶ್ರೇಯಾ. ತಕ್ಷಣ ಅವಳಿಗೆ ತನ್ನ ತೋಳುಗಳ ಆಸರೆ ನೀಡಿ, ಏನಾಯ್ತು ಶ್ರೇಯಾ ಎಂದು ಕಂಗಾಲಾಗಿ ಕೆನ್ನೆ ತಟ್ಟುವಾಗ ಅಜ್ಜ ಬಂದರು. ಶ್ರೇಯಾ, ಇಲ್ಲಿ ನೋಡು ಶ್ರೇಯಾ ಎಂದು ಮೊಮ್ಮಗ ಕಂಗಾಲಾಗಿರೋದು ನೋಡಿದವರು, ತ್ರಿಶೂಲ್, ಏನೋ ಆಯಿತು ಶ್ರೇಯಾಗೆ ಎಂದು ಕೇಳ್ತಾರೆ. ಅವರನ್ನು ನೋಡಿದವನು ಗಾಬರಿಯಿಂದ, ಚಲಪತಿ ನೀವ ಎಂದು ಕೇಳಿದ. ನೀನು ಫೋನ್ನಲ್ಲಿ ಶ್ರೇಯಾಗೆ ಏನೋ ಆಗಿದೆ ಅನ್ನೋ ಹಾಗೆ ಹೇಳಿದ್ಯಲ್ಲ, ಅದಕ್ಕೆ ಭಯ ಆಯಿತು, ಬಂದೆ. ಏನಾಗಿದೆ ಹುಡುಗಿಗೆ ಎಂದು ಅವರು ಕೂಡ ಬಂದು ಮೊಮ್ಮಗಳಂತೆ ಹಣೆ ಮುಟ್ಟಿ ನೋಡ್ತಾ, ಹಾಸಿಗೆ ಮೇಲೆ ಮಲಗಿಸು ಎಂದರು. ಸರಿ ಎಂದವನು ಅವಳನ್ನು ಮಂಚದ ಮೇಲೆ ಮಲಗಿಸ್ದ. ಅವಳ ಕೈಕಾಲು ತಣ್ಣಗೆ ಕುರಿಯುತ್ತಿತ್ತು. ಹೀಗಾಗಿ ಕೈಕಾಲು ಉಜ್ಜೋಕೆ ಶುರು ಮಾಡ್ದ. ಅಜ್ಜ ನರಹರಿ ಬಿಸಿ ನೀರು ತರೋಕೆ ಹೇಳಿದ್ರು. ಆತ ನೀರು ಕಾಯಿಸಿ ತಂದುಕೊಟ್ಟ. ಬಿಸಿ ನೀರಲ್ಲಿ ಕೈ ಕಾಲು ಉಜ್ಜು ಎಂದರು. ಅವನು ಹಾಗೆ ಮಾಡ್ದ. ಅವಳ ಮುಖದ ಮೇಲೆ ಕೂಡ ನೀರು ಸಿಂಪಡಿಸಿದ್ರು. ಆದರೂ ಶ್ರೇಯಾ ಎದ್ದೇಳಲಿಲ್ಲ. ಜಲಪತಿ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ, ಅವ್ರು ನಿದ್ರೆ ಮಾಡಬಾರ್ದು, ಅವರಿಗೆ ಹಾವು ಕಚ್ಚಿದೆ ಎಂದ ಗಾಬರಿಯಿಂದ ಮೊಬೈಲ್ ತೆರೆಯುತ್ತಾ ತ್ರಿಶೂಲ್. ಕೇಳಿದ ಅಜ್ಜನಿಗೆ ಅಚ್ಚರಿಯ ಜೊತೆಗೆ ಭಯವಾಯಿತು. ಹೌದಾ, ಬೇಗ ಕಾಲ್ ಮಾಡು. ಅಯ್ಯೋ ದೇವ್ರೆ, ಯಾಕಪ್ಪ ಈ ಹುಡುಗಿಗೆ ಎಷ್ಟು ಕಷ್ಟ ಕೊಡ್ತೀಯ? ಆ ಹುಡುಗಿ ನಿದ್ರಿಸಿದ್ರೆ ವಿಷವಿರುತ್ತೆ ಎಂದು ಕಂಗಾಲಾಗಿ ಹೇಳುವಾಗ ಮೆತ್ತಗೆ ಕಣ್ಣು ಬಿಟ್ಟಳು ಶ್ರೇಯಾ. ಅವಳು ಕಣ್ಣು ಬಿಡೋದು ನೋಡಿದ ಚಲಪತಿ, ಮಗಳೇ, ಹಾವು ಕಚ್ಚಿದ್ದು ನಂಗೆ ಗೊತ್ತಿರಲಿಲ್ಲಮ್ಮ. ಇಲ್ಲ ಅಂದಿದ್ರೆ ನಮ್ಮನೆಗೆ ಕರ್ಕೊಂಡು ಬಾ ಅಂತಿದ್ದೆ ಅವನಿಗೆ. ಹೇಗಿದ್ಯಮ್ಮ? ವೈದ್ಯರನ್ನ ಕರೆಸ್ಲಾ ಎಂದು ಅಜ್ಜ ಕೇಳೋದು ಕೇಳಿಸ್ಕೊಳ್ತಾ ಓಡೋಡಿ ಬರುವ ತ್ರಿಶೂಲ್ ಅವಳ ಪಕ್ಕ ಕೂತು, ಶ್ರೇಯಾ, ಆರ್ ಯು ಫೈನ್ ಎನ್ನುತ್ತಾ ಅವಳ ಮೊಗವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಕೇಳಿದ. ಅವಳಿಗೆ ಅಜ್ಜನ ಮುಂದೆ ತ್ರಿಶೂಲ್ ಮೈ ಮರೆತು ಮುಟ್ಟಿ ಮಾತಾಡಿಸ್ತಿರೋದು ಸ್ವಲ್ಪನೂ ಹಿಡಿಸ್ತಿಲ್ಲ. ಅಜ್ಜನ ದೃಷ್ಟಿಯಲ್ಲೂ ಎಲ್ಲಿ ತಾನು ಸಣ್ಣವಳಾಗ್ತೀನೋ ಅಂತ ಭಯ ಅವಳಿಗೆ. ತಕ್ಷಣ ಕೈ ಸರಿಸಿ, ತ್ರಿಶೂಲ್, ನಾನು ಈಗ ಆರಾಮಾಗಿದ್ದೀನಿ, ನೀವು ಹೊರಡಿ ಎಂದಳು. ವಾಟ್, ನಿನ್ನ ಬಿಟ್ಟು ಎಂದು ಆತ ಮುಂದೆ ಮಾತಾಡುವ ಮುನ್ನವೇ, ಹೋಗಿ ಪ್ಲೀಸ್. ನನ್ನ ಮಗನ ಹಠದಿಂದ ನೀವಿವತ್ತು ನಮ್ಮ ಜೊತೆಗೆ ನ್ಯಾಷನಲ್ ಪಾರ್ಕ್ಗೆ ಬರೋ ಹಾಗಾಯಿತು.
ನಿಜಕ್ಕೂ ಕ್ಷಮಿಸಿ. ಅವನು ಸಣ್ಣವನು, ಅವನಿಗೆ ಏನೂ ಗೊತ್ತಾಗಲ್ಲ, ಹಠ ಮಾಡಿಬಿಟ್ಟ. ಮುಂದೆ ಈ ರೀತಿ ಆಗಲ್ಲ. ಅಲ್ಲಿ ನಾನು ಹಾವು ಕಚ್ಚಿಸ್ಕೊಂಡು ನಿಮಗೆ ಮತ್ತೆ ತೊಂದರೆ ಮಾಡಿದೆ. ಆದರೆ ನೀವು ಒಳ್ಳೆ ಸ್ನೇಹಿತನಂತೆ ಜೊತೆಯಲ್ಲಿದ್ದು ನನ್ನ ನೋಡಿಕೊಂಡು ಮನೆಗೆ ಸೇಫಾಗಿ ತಲುಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಋಣ ತೀರಿಸೋದು ತುಂಬ ಕಷ್ಟ ಅಂತ ಗೊತ್ತು, ಆದರೆ ನಿಮ್ಮ ಋಣಿಯಾಗಿ ಇರ್ತೀನಿ. ಲೇಟ್ ಆಯಿತು, ಹೊರಡಿ ಎಂದಳು. ಅವನಂತೂ ಅವಳನ್ನೇ ನೋಡ್ತಾ, ಏನು ಮಾತಾಡ್ತಾ ಇದ್ದಾಳೆ ಇವಳು, ಆಗಲೇ ನಾನು ಹೇಳಿದ್ದೆಲ್ಲ ನೀರಿಗೆ ಹೋಮ ಬಿಟ್ಟಂತ ಎನ್ನುವಂತೆ ಆಲೋಚಿಸುವಾಗ, ತಾತ, ನನ್ನಿಂದ ಬರೀ ತ್ರಿಶೂಲ್ ಒಬ್ರಿಗಲ್ಲ, ನಿಮಗೂ ಕೂಡ ತುಂಬಾ ತೊಂದರೆ ಆಯಿತು ನೋಡಿ, ಕ್ಷಮಿಸಿ, ಮತ್ತೆ ನೀವು ಹೊರಡಿ ಎಂದು ಕೈ ಮುಗಿದಳು. ಇರಲಿ ಬಿಡಮ್ಮ, ಕಷ್ಟ ಮನುಷ್ಯನಿಗೆ ಬರದೆ ಇನ್ನೇನು ಮರಕ್ಕೆ ಬರುತ್ತಾ ಎಂದು ನಗುತ್ತಾ, ನೀನು ಹುಷಾರಲ್ವಾ, ಅದೇ ಮುಖ್ಯ. ಇನ್ನೂ 3 ಗಂಟೆ, ನೀನಿನ್ನೂ 3 ಗಂಟೆ ಎದ್ದಿರಬೇಕು. ನಾನಿಲ್ಲೇ ಎದ್ದು ಆಮೇಲೆ ಹೋಗ್ತೀನಿ ಬಿಡು ಎಂದರು. ಬೇಡ ತಾತ, ನಾನು ಅಂದರೆ ನನಗೆ ನಿದ್ರೆ ಬರಲ್ಲ, ಆಮೇಲೆ ಮನೆ ಕೆಲಸ ಮಾಡ್ತಾ ಸಮಯ ಕಳೆಯುತ್ತೆ. ಈಗ ನನಗೆ ನಿದ್ರೆ ಬಾ ಅಂದರೂ ಬರಲ್ಲ, ನಿಮಗೆ ನಿದ್ರೆ ಕೆಡೋದು ಒಳ್ಳೇದಲ್ಲ, ಹೋಗಿ ಬನ್ನಿ ಎಂದಳು. ಅಲ್ಲ ಮಗಳೇ ಎಂದು ಅವರು ಮರು ಪ್ರಶ್ನೆ ಮಾಡುವ ಮುನ್ನವೇ, ನನ್ನಿಂದ ನಿಮ್ಮ ಖುಷಿ ಸಂತೋಷ ಹಾಗೆ ಆರೋಗ್ಯದಲ್ಲಿ ಯಾವ ಏರುಪೇರು ಆಗಬಾರ್ದು ತಾತ, ಪ್ಲೀಸ್ ಎಂದಳು. ತ್ರಿಶೂಲ್ಗೆ ಕೋಪ ಬಂದ್ಬಿಟ್ಟಿತ್ತು. ಅವನಿಗೊಂದು ಅರ್ಥ ಆಗಿತ್ತು. ಎಲ್ಲ ಕೇಳಿಸಿಕೊಂಡವಳ ಉತ್ತರ, ಈ ಸಂಬಂಧ ಸಾಧ್ಯ ಇಲ್ಲ, ಅದು ಅಜ್ಜನ ಖುಷಿ ಸಂತೋಷ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ, ನೀನು ನನಗೆ ಕೇವಲ ಸ್ನೇಹಿತನಷ್ಟೇ ಎಂದು. ಅಜ್ಜ ಮತ್ತೇನು ಹೇಳುವ ವೇಳೆಗೆ, ಚಲಪತಿ ಅವ್ರು ಹೋಗು ಅಂದರು, ಇನ್ನು ಏನು ಕೆಲಸ ನಿಮಗೆ, ಬನ್ನಿ ಹೋಗೋಣ. ನಿಮ್ಮ ಮೇಲೆ ವಿಪರೀತ ಕಾಳಜಿ ಶ್ರೇಯಾಗೆ, ನಾವದನ್ನು ಗೌರವಿಸ್ಬೇಕು ಎಂದು ಅಲ್ಲಿಂದ ಹೊರಟ್ಬಿಟ್ಟ. ತ್ರಿಶೂಲ್ ಸ್ವಭಾವವೇ ಹಾಗೆ, ಅವನಿಗೆ ಹಿಡಿಸದ ಜಾಗದಲ್ಲಿ 1 ನಿಮಿಷ ನಿಲ್ಲೋದಿಲ್ಲ. ಆತ ಹೋದ ನಂತರ, ಶ್ರೇಯಾ, ಅವನು ಉರ್ಸಿಂಗ, ಗೊತ್ತಾಗಲ್ಲ ನಿಮಗೆ, ನೀನು ರೆಸ್ಟ್ ಮಾಡು ಎಂದು ಅವರು ಸಹ ಹೋದರು. ಅವ್ರು ಹೋದ ಕಡೆಯೇ ನೋಡ್ತಾ ಕಣ್ಣಲ್ಲಿ ನೀರು ತಂದುಕೊಂಡು ಬಾಗಿಲಾಕಿದವಳು ಬಾಗ್ಲನ್ನೇ ಹೊರಗಿ ಜೋರಾಗಿ ಅಳುತ್ತಾ ಕುಸಿದು ಬಿಟ್ಟಳು ಶ್ರೇಯಾ. ನಿಜ ಹೇಳಬೇಕು ಅಂದರೆ ಅವಳಿಗೆ ಯಾವ ತಲೆ ಸುತ್ತೂ ಬಂದೇ ಇರಲಿಲ್ಲ. ಯಾಕೋ ಬಾಗ್ಲ ಬಳಿ ಬರೋದು ಕೇಳಿಸ್ಕೊಂಡು ತಪ್ಪಾಗಿ ತಿಳಿಯದಿರಲಿ ಬಂದವರು ಎಂದು ತಲೆ ಸುತ್ತು ಬಂದಂತೆ ನಾಟಕವಾಡಿ ಮೂರ್ಛೆ ಹೋದ್ಲು. ಒಂದು ವೇಳೆ ಅವಳೇನಾದರೂ ಹಾಗೆ ಮಾಡಿರಲಿಲ್ಲ ಅಂದಿದ್ರೆ ತಾತ ಕೂಡ ಅವಳನ್ನು ನಡತೆಗೆಟ್ಟವಳು ಅಂದ್ಕೊಳ್ತಿದ್ರು ಎಂಬ ಮನೋಭಾವ ಅವಳದು. ಇತ್ತ ಕಾರ್ ಏರಿ ಕೂತವನು ಚಲಪತಿ ಬರುವುದಕ್ಕೂ ಕಾಯದೆ ಹೊರಟ್ಬಿಟ್ಟಿದ್ದ. ಅವನಿಗೆ ಕೋಪ ಬಂದಿರುವುದು ಅರಿತ ಚಲಪತಿ ನರಹರಿಗೆ ಬೇಗ ಕಾರ್ ಚಲಾಯಿಸಲು ಹೇಳಿದ್ರು. ಕೆಲ ನಿಮಿಷಗಳ ಮುನ್ನ ನಡೆದ ಮಾತುಕತೆಯನ್ನ ನೆನೆದವಳಿಗೆ ಹೃದಯ ತುಂಬಿ ಬಂತು. ತ್ರಿಶೂಲ್ ಎಷ್ಟು ಭರವಸೆ ನೀಡ್ತಾ ತನ್ನ ಪ್ರೀತಿನ ಮನಬಿಚ್ಚಿ ಹೇಳುತ್ತಿದ್ದ. ಯಾರೇ ಬಂದರೂ ಏನೇ ಆದರೂ ಈ ಕೈ ಹಿಡಿಯುವ ಅವಕಾಶ ಕೇಳಿದ್ದ. ಆದರೆ ಅವನ ಪ್ರೀತಿನ ಒಪ್ಪದ ಸ್ಥಿತಿಯಲ್ಲಿದ್ದೀನಿ ಅಂತ ಹೇಗೆ ಅರ್ಥ ಮಾಡಿಸ್ಲಿ ನಾನು ಎಂದು ತನ್ನಲ್ಲೇ ಹೇಳ್ಕೊಳ್ತಾ ಮನ ತುಂಬಿ ಅತ್ತಳು. ನಂಗೆ ಗೊತ್ತು ತ್ರಿಶೂಲ್, ನೀವು ನನ್ನ ಪ್ರೀತಿಸ್ತಿದ್ದೀರ, ನಿಮ್ಮ ಪ್ರೀತಿ ನನಗೆ ನಿಮ್ಮ ಕಣ್ಣಲ್ಲೇ ಅರ್ಥ ಆಗುತ್ತೆ. ಸಾಯ್ತೀನಿ ಅಂತ ಗೊತ್ತಾದಾಗ ನಿಮ್ಮ ಕಣ್ಣಲ್ಲಿದ್ದ ಕೋಪ ಭಯವೇ ಹೇಳ್ತು ನಿಮಗೆ ನನ್ನ ಮೇಲಿರೋದು ಪ್ರೀತಿ ಅಂತ. ನಾನು ಆಸ್ಪತ್ರೆಯಲ್ಲಿರುವಾಗ ನೀವು ಎಷ್ಟು ಕಂಗಾಲಾಗಿದ್ರಿ ಅಂತ ನನಗೆ ಗೊತ್ತು. ನೀವು ನನ್ನ ನೋಡೋ ರೀತಿಯಲ್ಲೇ ನನಗೆ ಇದು ಪ್ರೀತಿ ಅಂತ ಅರಿವಾಗಿತ್ತು. ಆದರೆ ಹೇಗೆ ಒಪ್ಪೋಕೆ ಸಾಧ್ಯ? ಮದುವೆ ಆಗಿ 5 ವರ್ಷದ ಮಗು ಇರೋ ತಾಯಿ ನಾನು. ಸಾಲುಗಟ್ಟಲೆ ಹುಡುಗಿರು ನಿಮಗಾಗಿ ಕ್ಯೂ ನಿಲ್ತಾರೆ. ಹೀಗಿರುವಾಗ ನಾನು ನಿಮ್ಮನ್ನು ಹೇಗೆ ಎಂದು ಮತ್ತಷ್ಟು ಅಳುತ್ತಾ, ನೀವು ತುಂಬ ಒಳ್ಳೆಯವರು, ಆಶ್ರಯ ಕೊಟ್ಟವರು, ಜೀವ ಉಳಿಸ್ತವರು, ಜೀವನಕ್ಕೆ ಆಸರೆ ಆದವರು. ಈಗ ನಿಮ್ಮ ಪ್ರೀತಿ ಒಪ್ಪಿದ್ರು ನೋಡೋ ಸಮಾಜ ನನ್ನ ಆಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನು ಆಡ್ಕೊಳ್ಳುತ್ತೆ. ಮದುವೆ ಆಗಿರೋ ಹೆಂಗಸನ್ನು ಕಟ್ಕೊಳ್ಳೋಕೆ ನಿಮ್ಗೇನು ಸಮಸ್ಯೆ ಇತ್ತು ಅಂತ ಆಡ್ಕೊಳ್ತಾರೆ. ನನ್ನಿಂದ ನಿಮಗೆ ಅವಮಾನ ಆಗಬಾರ್ದು, ಆಗೋಕ್ಕೆ ನಾನು ಬಿಡಲ್ಲ. ನಿಮಗೆ ನಿಷ್ಠೂರ ಆದರೂ ಸರಿ, ನಾನು ಈ ಸಮಾಜದ ಮುಂದೆ ನಿಮ್ಮನ್ನು ತಲೆ ತಗ್ಸೋಕೆ ಬಿಡಲ್ಲ ತನ್ನಲ್ಲೇ ಹೇಳ್ಕೊಳ್ತಾ ಅಲ್ಲೇ ಅಳುತ್ತಾ ಮುದುಡಿ ಕೂತ ಬಿಟ್ಟಳು. ಈತ ರೂಮಿಗೆ ಬರುವ ತ್ರಿಶೂಲ್ ಬಾಗಿಲಾಕಿದವನೇ ಸೂಟ್ ತೆರೆದು ಬಿಸಾಡಿದ. ಕಾಲರ್ ಬಟನ್ ತೆರೆದುಕೊಂಡು ಕೈಯಲ್ಲಿದ್ದ ವಾಚ್ ತೆರೆದು ನೆಲದ ಮೇಲೆ ಬಿಸಾಕಿದ. ಅಲ್ಲಿದ್ದ ಟೀಪಾಯಿಯ ಮೇಲಿದ್ದ ವಾಸ್, ನೀರಿನ ಜಗ್, ಬೆಡ್ ಮೇಲಿದ್ದ ದಿಂಬು, ಬೆಡ್ಶೀಟ್ ಎಲ್ಲವನ್ನು ಎತ್ತು ಬಿಸಾಡುತ್ತಾ ಗಾಜಿನ ಟೀಪಾಯಿಯ ಮೇಲೆ ಕೈಯಲ್ಲೇ ಗುದ್ಕೊಂಡು ಗಾಯ ಮಾಡ್ಕೊಂಡಿದ್ದ. ರಕ್ತ ಅಂಗೈ ಪೂರ ಹರಿದ್ರೂ ಅವನ ಕೋಪ ತಣ್ಣಗಾಗ್ತಿಲ್ಲ. ವಾಯ್ ಶ್ರೇಯಾ ವಾಯ್ ಎಂದು ಅರಚಿದವನ ಕಣ್ಣು ಕೆಂಪು. ವೈ ಡಿಡ್ ಯು ಡೂ ದಟ್ ಟು ಮೀ? ವಾಯ್ ಶ್ರೇಯಾ ಎಂದು ಜೋರಾಗಿ ಕಿರಿಸ್ತಾ, ಪ್ರೀತಿ ಮಾಡ್ತಿದ್ದೀನಿ ಅಂತ ಬಾಯ್ ಬಿಟ್ಟು ಹೇಳಿದ್ರು ನನ್ನ ಲವ್ನ ರಿಜೆಕ್ಟ್ ಮಾಡಿದೆ ಅಲ್ವಾ? ಜಸ್ಟ್ ಬಿಕಾಸ್ ಸಮಾಜಕ್ಕೆ ಹೆದರಿ. ಮದುವೆ ಆಗದೆ ಇದ್ರೆ ಮದುವೆ ಯಾವಾಗ ಅನ್ನೋರು, ಮದುವೆ ಆದಮೇಲೆ ಮಕ್ಕಳು ಯಾವಾಗ ಅನ್ನೋರು, ಗಂಡ ಹೆಂಡತಿ ಚೆನ್ನಾಗಿದ್ರೆ ಪೋಸ್ ಕೊಡ್ತಾರೆ ಅಂತ ಮಾತಾಡ್ಕೊಳ್ಳೋರು, ಜಗಳ ಆಡಿದ್ರೆ ಕಚ್ಚಾಡೋಕೆ ಯಾಕೆ ಮದುವೆ ಆದರು ಅನ್ನೋರು, ದೂರ ಆದರೆ ಏನೋ ಮಾಡಿದಾಳೆ ಅಂತ ಒಬ್ಬ, ಏನೋ ಮಾಡಿದಾನೆ ಅಂತ ಒಬ್ಳು, ಡೈವೋರ್ಸ್ ಆದರೆ ನಾಚಿಕೆಗೆಟ್ಟವರು ಮಾತಾಡ್ಕೊಳ್ಳೋ ಸಮಾಜ ನಿನಗೆ ಹೆಚ್ಚಾದ್ರ ಶ್ರೇಯಾ.
ಎಂದು ಪ್ರಶ್ನೆ ಮಾಡ್ಕೊಳ್ತಾ, ನೀನಿಲ್ಲ ಅಂದರೆ ಒಂದು ಕ್ಷಣ ಬದುಕೋಕ್ಕೂ ಕಷ್ಟ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ ನಾನು ಬೇಡ ಅದನ್ನ. ಹೌದಾ, ನಾನು ಬೇಡವಲ್ಲ ರಿಯಲಿ? ಆದರೆ ನಿನ್ನ ಕಣ್ಣಲ್ಲಿ ಮಾತ್ರ ಯಾಕೆ ನನಗೆ ನಾನು ಇಷ್ಟ ಇಲ್ಲ ಅನ್ಸಲ್ಲ. ನನಗೆ ನನ್ನ ನಂಬಿ ದೂರ ಭಾರ ಬರುವಷ್ಟು ನಂಬಿಕೆ ಇರೋ ನಿನಗೆ ನನ್ನ ಮೇಲೆ ಲವ್ ಇಲ್ವಾ? ಇಲ್ಲ ಅನ್ನೋದು ನಿಜಾನ? ನಾನು ನಂಬಲ್ಲ ಎನ್ನುತ್ತಾ ಹಾಗೆ ಕನ್ನಡಿ ನೋಡಿಕೊಂಡವನು ಕೆಲ ನಿಮಿಷಗಳು ಆಲೋಚನೆ ಮಾಡ್ತಾ ನಿಂತ. ಕೋಪದ ಕೈಗೆ ಬುದ್ಧಿ ಕೊಡುವುದು ಆಲೋಚನೆ ಮಾಡಿದಾಗ ಅವಳ ಸಂದಿಗ್ಧ ಪರಿಸ್ಥಿತಿ ಅರ್ಥ ಆಗಿತ್ತು. ನೋವೆ, ನೀನು ಇಷ್ಟಪಡ್ತಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಯಾವ ಸಮಾಜಕ್ಕಾಗಿ ನೀನು ನನ್ನ ತಿರಸ್ಕರಿಸ್ತಿದ್ಯೋ ಅದೇ ಸಮಾಜದ ಮುಂದೆ ನಿನಗೆ ನನ್ನ ಮೇಲಿರೋ ಕಾಳಜಿ ಪ್ರೀತಿನ ನಿನಗೆ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡಿಸ್ತೇನೆ. ತ್ರಿಶೂಲ್ ಯಾವತ್ತೂ ಒಪ್ಪೋದಿಲ್ಲ. ನಿನಗೆ ನನ್ನ ಮೇಲಿರೋ ಫೀಲಿಂಗ್ಸ್ನ ನಾನೇ ಅರ್ಥ ಮಾಡಿಸ್ತೇನೆ. ನಿನಗೆ ಸಮಾಜ ಮುಖ್ಯನಾ ಇಲ್ಲ ಈ ತ್ರಿಶೂಲ? ನೋಡೇ ಬಿಡೋಣ ಎಂದು ನಿರ್ಧಾರ ಮಾಡಿದವನು ಕೈಯಲ್ಲಿ ಸೋರುತ್ತಿದ್ದ ರಕ್ತವನ್ನು ನೋಡಿಕೊಂಡು, ಐ ಲವ್ ಯು ಶ್ರೇಯಾ, ಐ ರಿಯಲಿ ಲವ್ ಯು, ಐ ಟ್ರೂಲಿ ಲವ್ ಯು ಎಂದ. ನೆಲದ ಮೇಲೆ ಬೀಳ್ತಿದ್ದ ಪ್ರತಿ ಹನಿಗಳು ಒಗ್ಗೂಡಿ ಮೂಡಿದ್ದ ಚಿತ್ತಾರ ಕೂಡ ನ್ಯೂ ಲವ್ ಸ್ಟೋರಿ ಶುರು ಎನ್ನುವ ಹಾಗೆ ಹೃದಯಾಕಾರದ ಮೂಡಿಸಿತ್ತು. ಮಾರನೇ ದಿನ ವರ್ಧನ್ ವಿಲ್ಲ. ಇನ್ನು 7 ಗಂಟೆ ಸಮಯ. ವೃಷಭ್ ಎದ್ದೇಳೆ ವೃಷಭ್ ಎಂದು ರಾಗ ತೆಗೆದವಳು ಒಳ್ಳೆ ಸೀರೆ ಉಟ್ಟು ಸಿಂಪಲ್ ಆಗಿ ತಯಾರಾಗಿದ್ಲು ಮೌಲ್ಯ. ಮೇಡಮ್ ಇವತ್ತು ಫುಲ್ ಜೋಶಲ್ಲಿದ್ದಾರೆ ಅನ್ಸುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಕೆ ಬಿಡು ಮೌಲ್ಯ ಎಂದವನು ಎದ್ದೇಳಲು ತಯಾರಿಲ್ಲ. ಅಯ್ಯೋ ವೃಷಭ್, ಬೇಗ ಇಳಿ, ಟೈಮ್ ಆಗ್ತದೆ, ಇಂಪಾರ್ಟೆಂಟ್ ಕೆಲಸ ಇದೆ ಇವತ್ತು, ಮರ್ತ್ಬಿಟ್ರಾ ಎಂದಳು. ತಕ್ಷಣ ಎದ್ದು ಕೂತು, ಇವತ್ತು ಯಾವ ಕ್ಲೈಂಟ್ಸ್ ವಿಸಿಟಿಂಗ್ ಇಲ್ಲ ಮೌಲ್ಯ ಮೇಡಮ್, ಜಸ್ಟ್ ಇನ್ನೂ 7 ಬಿಡು ಎಂದ ಸಮಯ ನೋಡಿ. ಐ ನೋ ಇನ್ನೂ 7, ಬಟ್ ನೀವು ಸ್ನಾನ ಮಾಡಿ ತಯಾರಾಗಬೇಕು, ಅದಕ್ಕೆಲ್ಲ ಟೈಮ್ ಹಿಡಿತರಿ, ಎದ್ದೇಳಿ ಎಂದಳು. ಆ ರೀತಿ ಆಕೆ ರೀ ಎಂದು ಮಾತಾಡುವಾಗ ಟಿಪಿಕಲ್ ಹೆಂಡತಿ ರೀತಿ ಕಾಣಿಸ್ತಿದ್ಲು. ಅದಲ್ಲದೆ ಬೆಳ್ಳಂಬೆಳಗ್ಗೆ ಸೀರೆ ಒಟ್ಟು ಮುದ್ದಾಗಿ ತಯಾರಾಗಿತ್ತು ನೋಡಿ ಅಚ್ಚರಿಯಾದ ವೃಷಭ್. ಎಲ್ಲ ಓಕೆ, ಏನು ತಾವು ಇಷ್ಟು ಬೇಗ ರೆಡಿ ಆಗಿರೋದು, ಏನು ವಿಚಾರ ಎಂದ ಒಪ್ಪು ಹಾರಿಸಿ. ಏನು ವೃಷಭ್, ನೀವು ಇಷ್ಟು ಬೇಗ ವಯಸ್ಸಾಯ್ತಾ ಹೇಗೆ? ಇವತ್ತು ನಾನು ನನ್ನ ಅಕ್ಕನನ್ನು ನೋಡೋಕೆ ಹೋಗ್ತಾ ಇದ್ದೀನಿ ಅಲ್ವಾ, ರೈಟ್, ಮರ್ತ್ಬಿಟ್ರಾ ಎಂದಳು. ತುಂಬ ಖುಷಿಯಾಗಿದ್ದ ಮಡದಿಯ ಸಂಭ್ರಮಕ್ಕೆ ಕಾರಣ ತಿಳಿದವನು, ಓಹೋ ಹೀಗೆ ವಿಚಾರ, ದಟ್ಸ್ ಆಲ್ ರೈಟ್. ಆದರೆ ಇನ್ನು 7 ಅಲ್ವಾ, ನೀನು ಬೇಗ ಅಂದ್ರೇ 8 ಗಂಟೆಗೆ ಎದ್ದೇಳೋದು, ಹೇಗೆ ಎಚ್ಚರಿಕೆ ಆಯಿತು ಇಷ್ಟು ಬೇಗ ಎಂದ. ಮಲಗಿದ್ರೆ ತಾನೇ ಎಚ್ಚರ ಆಗೋಕೆ ವೃಷಭ್, ನನ್ನ ಅಕ್ಕನ ಜೊತೆಗೆ ಸರಿಯಾಗಿ ಮಾತಾಡಿ 6 ವರ್ಷ ಆಗಿದೆ ಗೊತ್ತಾ. ಅವಳು ಮದುವೆ ಆದಮೇಲೆ ನಾನು ಓದೋಕ್ಕೆ ಈ ಕಡೆ ಬಂದೆ, ಹಾಗಾಗ ಹೋಗ್ತಿದ್ದೆ. ಇನ್ನು ಕೊನೆಯಲ್ಲಿ ಆ ಕಡೆ ಹೋಗದೆ ಎಲ್ಲರ ಜೊತೆ ಅಂತರ ಶುರುವಾಯಿತು. ಆಮೇಲೆ ನನ್ನ ಬ್ರೇಕಪ್ ಮುಗಿದ ಮೇಲೆ ಚಿಂಟು ಜೊತೆಗೆ ಕಾಲ ಕಳೆಯುವಾಗ ಅವಳು ನನ್ನ ನೋವಿಗೆ ಸ್ಪಂದಿಸೋದು ನೋಡಿ ನಾನು ನಿಮ್ಮನ್ನು ಸೇರಿದ ಮೇಲೆ ಅವಳ ಗಂಡನನ್ನು ಹುಡುಕಿ ಅವಳ ಲೈಫ್ನ ಸರಿ ಮಾಡಬೇಕು ಅಂದ್ಕೊಂಡೆ. ಆಗ ಅವಳಿಗೆ ಕ್ಷಮೆ ಕೇಳೋಣ ಅಂತಿದ್ದೆ, ಆದರೆ ಈಗ ಅವಳು ಇಲ್ಲಿಗೆ ಬಂದಿದ್ದಾಳೆ. ಎಲ್ಲ ಗೊತ್ತಿದ್ದು ಅವಳನ್ನು ಬಿಟ್ಟು ದೂರ ಇದ್ದರೆ ಎಷ್ಟು ಸರಿ ಹೇಳಿ. ಅದಕ್ಕೆ ಈಗಲೇ ಕ್ಷಮೆ ಕೇಳಿ ಅವಳ ಕಷ್ಟಕ್ಕೆ ನಾನು ಜೊತೆಯಾಗಿ ನಿಲ್ತೀನಿ, ಹೇಗೆ ಎಂದಳು. ಮೊದಲೆಲ್ಲ ಕೇವಲ ಅವಳ ಬಗ್ಗೆ ಆಲೋಚನೆ ಮಾಡ್ತಿದ್ದ ಮಡದಿ ಈಗ ಎಲ್ಲರ ಬಗ್ಗೆ ಯೋಚನೆ ಮಾಡೋದು ನೋಡಿ ವೃಷಭ್ಗೆ ಖುಷಿ ಆಯಿತು. ಒಳ್ಳೆ ಆಲೋಚನೆ, ಆದರೆ ಮೌಲ್ಯ ಮೇಡಮ್ ಅವರು ಕೋಪದಲ್ಲಿರ್ತಾರೆ, ಮತ್ತೆ ಅವರು ಕೋಪದಲ್ಲಿ ಏನಾದರೂ ಅಂದರು ಅಂತ ತಿರುಗಿ ಬೈದು ಜಗಳ ಮಾಡಬೇಡ, ಸಂಬಂಧ ಉಳಿಯಲ್ಲ ಎಂದು ಎಚ್ಚರಿಸಿದ. ಇಲ್ಲ ವೃಷಭ್, ಅಕ್ಕ ಏನೇ ಅಂದರೂ ನಾನು ಬೇಜಾರಾಗಲ್ಲ. ಈ ಬಾರಿ ಅವಳು ಖುಷಿ ಅವಳಿಗೆ ವಾಪಸ್ ಮಾಡಬೇಕು, ಅದೇ ನನ್ನ ಗುರಿ ಎಂದಳು. ಓಕೆ, ನಾನು ಸ್ನಾನ ಮಾಡಿ ಬರ್ತೀನಿ, ಹೋಗೋಣ ಎಂದು ಸ್ನಾನಕ್ಕೆ ಹೋದನು. ಹಬ್ಬ, ಇವತ್ತು ಅಕ್ಕನ ಮೀಟ್ ಮಾಡ್ತೀನಿ, ಚಿಂಟು ನೋಡ್ತೀನಿ, ಎಲ್ಲ ಒಳ್ಳೆಯದೇ ಆಗುತ್ತೆ, ಎಲ್ಲ ಸರಿ ಹೋದರೆ ಸಾಕು ಎಂದ್ಕೊಂಡ್ಳು. ಇತ್ತ ಮಗನನ್ನು ಶಾಲೆಗೆ ರೆಡಿ ಮಾಡ್ತಿದ್ದ ಶ್ರೇಯಾನ ನೋಡ್ತಾ, ಮಮ್ಮ ಯಾಕೆ ಬೇಜಾರಾಗಿದ್ದೀರಾ ಎಂದ. ಏನಿಲ್ಲ ಎಂದಳು. ಮಮ್ಮ ಹೋಮ್ವರ್ಕ್ ಬುಕ್ ಎತ್ತಿಡಬೇಕು ಎಂದನು ಬ್ಯಾಗ್ ನೋಡ್ತಾ. ಹೋಮ್ವರ್ಕ್ ಮಾಡಿದ್ಮೇಲೆ ಬುಕ್ಸ್ನ ಎತ್ತಿಟ್ಕೊಳ್ಳೋಕೆ ಏನೋ ರೋಗ ನಿಂಗೆ ಎಂದು ಗಡುಸಾಗಿ ಗದರಿ ಎತ್ತಿಟ್ಟಳು. ಸಾರಿ ಮಮ್ಮ ಎಂದ ಭಯದಲ್ಲಿ. ಅರೆ ಶ್ರೇಯಾಗೆ ಯಾಕೋ ಮೂಡ್ ಸರಿಯಿಲ್ಲ. ನಿನ್ನೆ ಏನೆಲ್ಲ ನಡೀತು ಅದೆಲ್ಲ ಕನ್ಸಾಗಬಾರ್ದಾ ಎಂದ್ಕೊಂಡು ಕೆಲಸ ಮಾಡ್ತಾ ಇದ್ಲು. ತಿಂಡಿ ಮಾಡು ಎಂದು ಮಗನ ಮುಂದೆ ಉಪ್ಪಿಟ್ಟು ಇಟ್ಟಾಗ ಅವನು ಮೂಗು ಮುರಿಯುತ್ತಾ ನನಗೆ ಉಪ್ಪಿಟ್ಟು ಬೇಡ ಎಂದ. ಅವನಿಗೆ ಆ ಅಡುಗೆ ಒಂದು ಇಷ್ಟ ಆಗೋದೇ ಇಲ್ಲ, ಅದಕ್ಕೆ ಶ್ರೇಯಾ ಉಪ್ಪಿಟ್ಟು ಮಾಡಲ್ಲ. ಆದರೆ ಇವತ್ತು ಸರಿ ಇಲ್ಲದ ಮನಸ್ಸಲ್ಲಿ ಅದೇ ಮಾಡಿ ತಿನ್ನು ಅಂದಿದ್ಲು. ಬಿದ್ದಿರೋದು ಕಂಡವರ ಆಶ್ರಯದಲ್ಲಿ, ನಿನಗೆ ಬಿರಿಯಾನಿ ಮಾಡಿರ್ತಾರೇನೋ ತಿನ್ನು ಎಂದು ಗದರಿದ್ಲು. ತುಟಿಕ್ ಪಿಟಿಕ್ ಏನದೆ ಸುಮ್ಮನೆ ತಟ್ಟೆಯಲ್ಲಿ ಕೈ ಆಡಿಸ್ದ ಚಿಂಟು. ಏನೋ ಕಳ್ಕೊಂಡ ಹಾಗೆ ಕೂತಿದ್ಲು. ಯಾಕೋ ತ್ರಿಶೂಲ್ ಜೊತೆಗೆ ನಿನ್ನೆ ರಾತ್ರಿ ನಿಷ್ಠುರವಾಗಿ ನಡ್ಕೊಂಡ ಅಂತ ಗೊಂದಲದಲ್ಲೇ ಇದ್ಲು. ಮನಸ್ಸು ತ್ರಿಶೂಲ್ 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 ಅಂತಿತ್ತು. ಎಷ್ಟೇ ಏನೂ ಆಗಿಲ್ಲ ಅಂತ ಸುಮ್ಮನಿದ್ರು ಪ್ರತಿ ಕ್ಷಣ ಅವನದೇ ನೆನಪು. ಚಿಂಟು ಅವಳನ್ನೇ ನೋಡ್ತಾ ಇದ್ದ. ಅವಳಿಗೆ ಗೊತ್ತಿಲ್ಲದೆ ಅಳ್ತಾ ಇದ್ಲು ಶ್ರೇಯಾ. ಅಮ್ಮ ಅಳೋದು ನೋಡಿ ಹತ್ರ ಬಂದ ಚಿಂಟು. ಮಮ್ಮ
ಎಂದು ಮೆತ್ತಗೆ ಕರೆದ. ಏನೋ ಎಂದಳು. ಸಾರಿ ಮಮ್ಮ, ಉಪ್ಪಿಟ್ಟು ಚೆನ್ನಾಗಿದೆ, ನೀವು ಅದನ್ನು ಯಾವಾಗ ಮಾಡಿದ್ರೂ ನಾನು ತಿಂತೀನಿ, ನೀವು ನಾನು ತಿಂದಿಲ್ಲ ಅಂತ ಅಳ್ಬೇಡಿ ಮಮ್ಮ ಎಂದು ಕಣ್ಣುರಿಸಿದ. ಅವನಿಗೇನು ಗೊತ್ತು ಈ ಅಳುವಿನ ಕಾರಣ. ತಕ್ಷಣ ಅವನ ಮುಗ್ಧತೆಗೆ ಸೋತು ಅಪ್ಪಿ ಮುತ್ತಿಟ್ಟು ಸಾರಿ ಕಂದ, ಬೈದ್ಬಿಟ್ಟೆ ಎಂದು ಅಳುತ್ತಾ ಕಣ್ಣುರಿಸಿಕೊಳ್ಳುವಾಗ ಲ್ಯಾಂಡ್ಲೈನ್ಗೆ ಕರೆ ಬಂತು. ಹಲೋ ಎಂದ್ಲು. ನಾನು ತ್ರಿಶೂಲ್ ಎಂದ. ಅವನ ಧ್ವನಿ ಕೇಳಿದ್ದ ಅವಳ ಮುಖ ಅರಳಿತು. ತ್ರಿಶೂಲ್ ಹೇಗಿದ್ದೀರಾ ಎಂದು ಆಕೆ ಕೇಳುವುದು ಕೇಳಿಸಿಕೊಳ್ಳದ ಹಾಗೆ. ಯೋಗಕ್ಷೇಮ ವಿಚಾರಿಸೋಕೆ ನೀವು ಜಸ್ಟ್ ನನ್ನ ಕಲೀಗ್, ಮಾವನ ಮಗಳಲ್ಲ. ಇವತ್ತು 11 ಗಂಟೆಗೆ ಫೈನಲ್ ಕಾಪಿ ಸಬ್ಮಿಟ್ ಮಾಡಿ. ವೀಕ್ ಆ್ಯಕ್ಟಿವಿಟೀಸ್ ಇದೆಯಲ್ವಾ ಎಂದ. ತರ್ತೀನಿ ಎಂದು ಆಕೆ ಹೇಳೋದು ಕೇಳದೆ ಫೋನ್ ಕಟ್ ಮಾಡಿದ್ದ. ತ್ರಿಶೂಲ್ ನೆನೆ ವಿಚಾರಕ್ಕೆ ಕೋಪ ಮಾಡ್ಕೊಂಡಿದ್ದಾರಾ ಎಂದಳು. ಆ ಕಡೆ ನಿಶಬ್ದ. ಆಗ ಫೋನ್ ಕಟ್ ಆಗಿದೆ ಅಂತ ಸುಮ್ಮನೆ ಸಪ್ಪೆ ಮಾರೆ ಹಾಕಿದ್ಲು. ಮನೆ ಬೆಲ್ಲಾಯಿತು. ತ್ರಿಶೂಲ್ ಬಂದಿರಬಹುದು, ಯಾವುದು ಮನಸ್ಸಿಗೆ ಹಾಕೊಂಡಿಲ್ಲ ಅನಿಸುತ್ತೆ. ಅವ್ರ ಕೋಪ ಬೇಗ ಕಮ್ಮಿ ಆಗುತ್ತೆ ಅಂದ್ಕೊಂಡು ಖುಷಿಯಲ್ಲಿ ಬಾಗಿಲು ತೆರೆಯುತ್ತಾ, ನನಗೆ ಗೊತ್ತು ತ್ರಿಶೂಲ್ ನೀವು ಕೋಪ ಮಾಡ್ಕೊಂಡಿರಲ್ಲ ಎಂದವಳ ಹುಬ್ಬು ಬೆಸೆಯಿತು. ಯಾಕಂದರೆ ಅಲ್ಲಿ ಕಂಡಿದ್ದು ಮೌಲ್ಯ ಮತ್ತು ವೃಷಭವರ್ಧನ್. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಪ್ಲೀಸ್ ಟಿಬಿ, ಇಟ್ಸ್ ಮೈ ವಿಶ್, ಬರ್ತೀಯಾ ಅಲ್ವಾ ಎಂದು ರೀಚಾ ಕೇಳುವಾಗ, ಶ್ಯೂರ್, ನಿನ್ನ ಬರ್ತ್ಡೇ ಅಲ್ವಾ, ಖಂಡಿತ ಸ್ಪೆಷಲ್ ಗಿಫ್ಟ್ ಜೊತೆಗೆ ಇವತ್ತು ಸಂಜೆ ನಿನ್ನ ಮನೆಗೆ ಇರ್ತೀನಿ. ಹಾಗೆ ಒಂದು ಸ್ಪೆಷಲ್ ಡಿನ್ನರ್ ಜೊತೆಯಲ್ಲೇ ಹೋಗೋಣ, ಸೆಲೆಬ್ರೇಟ್ ಮಾಡೋಣ, ಬಿಕಾಸ್ ಇಟ್ಸ್ ಯುವರ್ ಡೇ. ನಿಮಗೆ ಸ್ವಲ್ಪವೂ ಬೇಜಾರು ಮಾಡೋ ಮನಸ್ಸಿಲ್ಲ ನನಗೆ ಎಂದು ಅವಳ ಕೈ ಹಿಡಿದು ಸ್ವೀಟಾಗಿ ಹೇಳಿದ ತ್ರಿಶೂಲ್. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.